ಮಾತುರಿಯೋ ನಚನ ಸಿಕ್ಕಿತೋರ ಕಲ್ತಿದೆಯೋ ಅದ ಹಾಡಿದ್ದಾರೆ ಬಹಳ ಚೆನ್ನಾಗದ. ಕೋಟೆಯ ಚರಣೀಯ ಸ್ವಾಮಿಗಳು ಅವರೊಬ್ಬರು, ನಾನು ಸ್ವಾಮಿ ಚಕ್ಕರ ದರ್ಶನ ಅವೆಲ್ಲ ನನಗೆ ಗೊತ್ತಾದ. ಇವರಿಗೆ ವಸ್ತಾದಿಗಳಿಗೆ ಏನ್ ಗೊತ್ತಪ್ಪ, ನೀವು ಮುಸ್ಲಿಮು ಅಂದ್ರೆ ಆಗ ಅವರು ಹೇಳ್ತಾರ, ಶಾಣೆ ಸದ್ಗುರು ಕರುಣಿಲ್ಲದೆ ನಾ ಶಾಣೆನೆಂದರೆ ಯಾತರ ಶಾಣೆ. ಹೆಂಗಿರ್ಬೇಕು, ಬಾಜಿ ನಡೆಯೋದು ಪಾಡು, ಕೈಲಾಗದಂತ ಅಂತಾಡು, ಸೋಜರಿ ಚರಣಸ್ಥಳ ಸುಳಿದಾಡುತ್ತ ಸಾವಿರ ಮುಂದಕ್ಕೆ ಪೋಜಿಸಿ ಹೊಡಿಬೇಕು ಅಂಥದ್ದು. ನೀ ಏನದಲ್ಲ ನಾ ಎಂಬುದು ನರಕ. ಅದಕ್ಕೆ ಅಹಂಕಾರನ ಬಿಟ್ಟು ಸಾಧುಗಳ ಸತ್ಪುರುಷರ ಸೇವೆ ಮಾಡಿ ಅವರಿಂದ ಜ್ಞಾನ ತಿಳ್ಕೊಂಡು ಶಾಣೆ ಆಗ್ಬೇಕು. ಆಗ ನೀವು ಸ್ವಾಮಿಗಾದಷ್ಟು ಮಟ್ಟಿಗೆ ಶಾಣೆ ಅಲ್ಲ ಅಂತ ಅವ್ರಿಗೆ ಹೇಳ್ತಾನ. ಇದು ನೋಡೋ ಆಟ ಆ ಹಾಡಿನಲ್ಲಿ ಬರ್ತದ. ಗುಂಜನೂರಿನಲ್ಲಿ ಹೇಳ್ತಾನ, ಗುಂಜನೂರಿನಲ್ಲಿ ಗುಂಜಲಾದೇವಿ ಗುಡಿ ಅದ. ಆ ಮಂದಿರದಾಗ ದೇವತೆ ಗುಂಜಲಾದೇವಿ ಲಕ್ಷ್ಮಿ ಆಕೆ ನತ್ತು ಕಳೆದಿತ್ತು ಮುಗಿದ್ದು. ಅವತ್ತು ಅದನ್ನ ಆಚರಣೆಗೆ ಬರ್ತಿತ್ತದು ಅರ್ಕೆರಿ ಇದ್ರಾಗ ಅರಣ್ಯ ಇದಾಕಿದಾಗ. ಅವತ್ತು ಜಾಸ್ತಿ ಬಂದು ಅಲ್ಲಿ ಮಕ್ಕೊಂಡಿದ್ದ. ಅದು ಅವತ್ತೇ ಕಳುವಾಯ್ತು. ಅದು ಇವ್ರ ಮೇಲೆ ಬಂತು, ಹೊಸ್ತಾದಿ ಕಳುವು ಮಾಡ್ಯಾನಿದ್ದು ಅಂತ. ಅವಾಗ ಅವ್ರು ಏನ್ ಮಾಡ್ತಾರ, ಹೊಸ್ತಾದಿ ನಾನಂತೂ ಮಾಡಿಲ್ಲ, ಏನ್ ಮಾಡೋದು ಅಂತಂದು ಸ್ನಾನ ಮಾಡಿ ಬಂದು ದೇವರಿಗೆ ಆರತಿ ಮಾಡ್ತಾನೆ. ಮಾಡಿದ್ರಾಗ ಕಳ್ಳ ಬಂದು ಕಾಲು ಹಿಡ್ಕೊ ಅಂತಾನೆ. ನೀ ರಾತ್ರಿ ಮಕ್ಕೊಂಡಿದ್ದಿ, ನಿನ್ನೆಲ್ಲ ಅಪವಾದ ಬರ್ತದೆ, ನಾ ತಿಳ್ಕೊಂಡಿರ್ಲಿಲ್ಲ, ನಾನು ಮತ್ತೆ ಕದ್ದಿದ್ದು ಕರೆ ಗೊತ್ತದೋ, ನನಗೆ ಶಿಕ್ಷೆ ಮಾಡಲ್ಲ ಅಂತ ಮಾಡುವ. ಆಯ್ತಪ್ಪ ಅಂತಂದು ಕೊಡ್ತಾರ. ಅವ್ರು ಊರವ್ರನ್ನ ಕಟ್ಸಿ ಕೊಡ್ತಾರ. ಇದು ಮೊದಲನೇ ಪವಾಡ. ಎರಡನೇದು ಕಂದುಕೂರಿನಲ್ಲಿ. ಕಂದುಕೂರು ಬಸವಣ್ಣನ ಅಲ್ಲಿ ಬಸವ ಮೂರ್ತಿ ಆದ. ಈ ಬಸವಣ್ಣನ ಪೂಜೆ ಅಕ್ಷಯ ತೃತೀಯ ದಿನ ಅಥವಾ ಬಸವ ಜಯಂತಿ ದಿನ. ಆ ಬಸವ ಜಯಂತಿ ದಿನ ಅಲ್ಲಿಗೆ ಹೋಗಿದ್ರು ಭಕ್ತಾದಿಗಳೇ, ನೀವೇ ಪೂಜೆ ಮಾಡಿವಲ್ಲ ಅಂತಂದ. ಹಂಗ ಆಯ್ತಪ್ಪ ನಿಮ್ಮಿಷ್ಟ ಅಂತಂದು ಮುಸ್ಲಿಮರಾದರೂ ಆ ಕಾಲಕ್ಕೆ ಇವರಿಗೆ ಅಷ್ಟು ಮಾನ್ಯತೆ ಕೊಡ್ತಿದ್ರಿಂದ ಅವ್ರು ಪೂಜೆ ಮಾಡೋ ಕಾಲಕ್ಕ ಆ ಚೀಟಿಯಲ್ಲಿ ಎಲ್ಲರೂ ಎಡೆಗಳಲ್ಲಿ ಹೂವು ತಂದಿದ್ರು. ಆ ಹೂವು ಬಿಚ್ಚಿ ಕೊಡ್ತಿದ್ರು. ಕೊಡ್ತಾ ಒಂದು ಚೀಟಿಯಲ್ಲಿ ಮಾಂಸ ಬಂತು. ಇದು ಮಾಂಸದ ಅಂತಂದು ಎಲ್ಲರೂ ವಿಚಿತ್ರ ಆಯ್ತು. ಅವ ಗೌಡ ಬಹಳ ಸಿಟ್ಟು ಬಂತು. ಯಾರು ತಂದಾಗ ನೋಡು, ಅವನಿಗೆ ಬಹಳ ಶಿಕ್ಷೆ ಕೊಡೋಣ ಅಂತಂದು. ನಾನ್ ತಂದಲ್ಲಿ ನಿಂತಂದು ಯಾರು ತಂದೆ ತೆಂಗ ಬಂತು ಮಾಂಸ. ಅವಾಗ ಒಬ್ಬ ಶಿಷ್ಯ ನಿಂತು ಹೇಳ್ತಾನ, ಇದು ಬಸವಣ್ಣನವರು ಮಹಾತ್ಮ ಇದ್ದಿರ್ಬೇಕು ಪವಾಡ, ಈ ಮಾಂಸನ ಮೊದಲಿಗೆ ಮಾಡಪ್ಪ ಅಂತಂದು ಅಂದಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದ. ಆಗ ಅವ್ರು ನೆನೀತಾರ, ಅವರು ಹಾಡಾಡ್ತಾರ. ಅವಾಗ ಗುರುದೇವ ನಿನ್ನಯ ಮಹಿಮೆ ದರಸಾಗಲು ಅಂತ ತೆರವುಗೊಳಿಸಿದೆ ಆರಾಧನೆಯಲ್ಲಿ, ಪೂಜೆಯಲ್ಲಿ ನನಗೆ ಆಶ್ಚರ್ಯಗೊಳಿಸಿದೆ. ನೀನೊಲಿದರೆ ಕೊರಡು ಕೊನರುವುದು ಬರಡು ಹಯನವುದು. ಇದು ಬಸವಣ್ಣನವರ ವಚನ. ಅದಕ್ಕೆ ಮಾಂಸವ ಮಲ್ಲಿಗೆಯ ಮಾಡು ಪ್ರಭು ಅಂತಂದು ಕಣ್ಣು ಮುಚ್ಚಿ ಹಾಡಾಗ್ತಿತ್ತು. ಆದ್ರೆ ಆ ಎದೆಯ ಮಾಂಸ ತುಂಡು ಒಂದು ನಾಲ್ಕೆ ಬರ್ತಿತ್ತು, ಎಗರಿ ಹೂವಾಗಿ ಮತ್ತೆ ಕೆಳಗೆ ಬರ್ತಿತ್ತು. ಮತ್ತೊಂದು ಮಾಂಸ ತುಂಡು ಹಾಕ್ತಿತ್ತು, ಹೂವಾಗಿ ಕೆಳಗೆ ಬರ್ತಿತ್ತು. ಇಡೀ ಮಾಂಸ ತುಂಡುಗಳೆಲ್ಲ ಹಾರಿ ಕೆಳಗೆ ಹೂವಾಗಿದ್ದು. ಅವಾಗೆಲ್ಲ ಚಪ್ಪಾಳೆ ತಟ್ಟಿ ಅವರಿಗೆ ಬಹಳಷ್ಟು ಅಭಿನಂದನೆ ನಡೆಸ್ತಾರೆ. ಆ ಪವಾಡ ಬಹಳ ವಿಚಿತ್ರ ಪವಾಡದ್ದು. ಮೋತಕ್ಕಲ್ಲಿಯಲ್ಲಿ ಬಯಲಾಟ. ಮೋತಕ್ಕಲ್ಲಿಯಲ್ಲಿ ರಾಮಾಚಾರ ಅಂತಂದು
ಇಂತಕ್ಕೆ ನೀವು ಹೊತ್ತಾದಿ ಆತಂದ್ರು ನಾಟಕ ನೋಡಿದ್ದೇನೆ. ಆದ್ರಿಗೂ ರಾಮಾಚಾರ್ಯ ಒಬ್ಬ ಬರ್ತಾನೆ. ರಾಮಾಚಾರ್ಯ ಹಸನ್ ಸಾಹೇಬರಿಗೆ ವಿರೋಧ ಇರ್ತದೆ ಅದ್ರಾಗ. ಆದ್ರೆ ಇಲ್ಲಿ ವಿರೋಧ ಇಲ್ಲ. ಹಸನರು ಯಾರ ಜೊತೆಗೂ ವಿರೋಧ ಇಲ್ಲ. ವೈರಿಗಳ ಜೊತೆನೂ ಒಳ್ಳೆ ರಾಜ್ಯ ಮಾಡ್ತಾರೆ ಅವರು. ರಾಮಾಚಾರ್ಯ ಬಳ್ಳಾರಿ ಜಿಲ್ಲೆ ಅವತ್ತು ಕಂಪಲಿಪುರ, ಅಲ್ಲಿಂದ ಮೋತಪ್ಪಲ್ಲಿ ಬಂದಿರ್ತಾರ. ಅವರು ಆಟ ಆಡ್ಬೇಕಂತಂದು ಬಂದು ಆಟ ಕಲಿಸ್ತಿರ್ತಾರೆ ಅವ್ರ ಸುತ್ತಲಿನ ಊರುಗಳು. ಆ ಬಯಲಾಟ ಆಡುವಾಗ ಇವರು ನೋಡ್ಬೇಕು ಹೋದ್ರು. ಇಷ್ಟು ಕಾಲದಾಗ ಇದ್ದರು ಬಯಲಾಟ ನೋಡ್ಬೇಕು ಹೋದ್ರು. ಹೋಗುವಾಗ ರಾಮಾಚಾರ್ಯರು ವಿನಂತಿ ಇಟ್ಕೊಂಡ್ರು, ದಯಮಾಡಿ ಬ್ರಹ್ಮ ಅಂದ್ರೆ ಏನು, ಬ್ರಹ್ಮವಸ್ತು ಯಾವುದು ತಿಳಿಸ್ಬೇಕು ಅಂತಂದು ಬೇಡ್ಕೊಂಡು. ಆಗ ಅವರು ವಸ್ತಾದಿಗಳು ಆಟದ ಇದು ಹೇಳ್ತಾರ, ಬಯಲೇ ಬ್ರಹ್ಮವು ಎಂದು ಭಜಿಸುವಾತನೆ ಚರಣ, ಭಜಿಸುವಾತನೆ ಚರಣ, ಬಯಲೇ ಭಕ್ತನ ಪ್ರಾಣ, ಬಯಲು ಗುರು ಕನ್ನ, ಬಯಲದು ಬಯಲು ಬಯಲದು ಬಯಲು ಬಯಲಿಗೆ ಬ್ರಹ್ಮವು ತಾ ಬಯಲು, ಬಯಲು ಭಕ್ತನ ಪ್ರಾಣ, ಬಯಲೇ ಗುರು ಕರುಣ, ನಂಬೋ ನಿಜ ಚರಣ ಅಂತಂದು ಅವ್ರು ಹಾಡ್ತಾರ. ಆಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ, ಬ್ರಹ್ಮವಸ್ತು ಏನು ಬಯಲಂದ್ರೆ ಅಂತಂದ. ಆಮೇಲೆ ಹೈದರಾಬಾದ್ ನವಾಬರಿಂದ ಸನ್ಮಾನ. ನಾ ಈಗ ಹೇಳ್ದೆ, ಇದಕ್ಕೆ ಮೊದಲು ಉಸ್ಮಾನಿಗೆ 601ನೇ ನೀಲಾ ಬೇಗಂ ಜಯಂತಿ. 600 ಜನ ಹೆಣ್ರು ಆದ್ಮೇಲೆ ಅದಕ್ಕೆ 601ನೇ ಆಕೆ. ಇಷ್ಟು ಕಾಲಕ್ಕೆ ಊರು ಮೊಮ್ಮಗಳು ಎಣ್ಣಪಲ್ಲೆ ಕೊಟ್ಟಿದ್ರು. ಮುದೋಳು ಬಾಜು ಎಣ್ಣಪಲ್ಲೆ ಅದ. ಆಕೆ ಗುಲ್ಬರ್ಗಕ್ಕೆ ಹೋಗಿದ್ದಳು. ಇವು ಬಂದಿನವಾದ ಉತ್ಸಿಗೆ ಆ ನಾಟ್ಯದಾಗ ಆಕೆ ಕುಣಿತಾಗ ನೋಡಿ ಅವರು ಮಾಡ್ಕೊಂಡೇ ಬಿಟ್ರು. ನಿಗಾ ಕಟ್ಟಿದ್ರು. ನೀಲಮ್ಮ ಹೋಗಿ ನೀಲಾ ಬೇಗಂ ಆದಳು ಆಕೆ. ನವಾಬ್ ಕೇಳ್ತಾನ, ನೀರ ಎಷ್ಟು ಮನೋಹರವಾಗಿ ಕುಣಿಯುತ್ತಾ ಹಾಡುವೆಲ್ಲ, ನಿನ್ನ ಈ ಕುಣಿತ ಸಂಗೀತ ನಿನ್ನ ಅನುಪಮ ರೂಪಲಾವಣ್ಯ ನನ್ನ ಮನವನ್ನೇ ಆಕರ್ಷಿಸಿತು. ಇದನ್ನು ನಿನಗೆ ಕಲಿಸಿದವರು ಯಾರು ಅಂತ. ಒಡೆಯ ಈ ಕುಣಿತ ಮತ್ತು ಸಂಗೀತವನ್ನು ಕಲಿಸಿದವರು ಹಸನ್ ವಸ್ತಾದಿಗಳು. ಅವರೆಲ್ಲಿ ಅವರು ಹಸನ್ ಕೇಳ್ತಾರೆ, ನವಾಬ್ ಕೇಳ್ತಾರೆ. ನೀಲಾ ಬೇಗಂ ಸೇಡಂ ತಾಲೂಕಿನ ಇಟ್ಕಾಲ ಗ್ರಾಮದವರು. ಆದರೆ ಈಗ ಅವರು ಮೋಟ್ನಳ್ಳಿಯಲ್ಲಿ ವಾಸವಾಗಿದ್ದಾರೆ. ಇಟ್ಕಾಲದಲ್ಲಿ ಇದ್ರು, ಅವಾಗ ನಾನು ಕುಣಿತ ಕಲ್ತೀನಿ ಅವ್ರ ಕಾಯಾಗ. ಆದ್ರೆ ಈಗ ಅವರು ಎಲ್ಲಿದ್ದಾರ? ಮೋಟ್ನಳ್ಳಿಯಲ್ಲಿದ್ದಾರೆ. ನವಾಬ ಗುಲ್ಬರ್ಗ ಬಂದೇ ನವಾಬ್ ಹೊತ್ತಿನಲ್ಲಿ ಅತಂತ್ರವಾಗಿ ಎತ್ತರದಲ್ಲಿ ಕೊಡ್ತಾರ. 2 ಅಡಿ ಎತ್ತರದಲ್ಲಿ ಕೊಡ್ತಿದ್ರಲ್ಲ ಅವರೇನ ಅಂತಂದ. ನೀಲಾ ಬೇಗಂ ಅವತ್ತು ಒಡೆಯ ಅವರು ಪವಾಡ ಪುರುಷರು. ಅವರು ಪವಾಡ ಪುರುಷರು. ನವಾಬ್ ಅವರು ಕನ್ನಡ, ತೆಲುಗು, ಉರ್ದು ಭಾಷೆಯಲ್ಲಿ ತತ್ವಪದಗಳು ಬರ್ತಿದ್ದಾರೆ. ಹೌದಾ ಅಂತಂದ. ನೀಲಾ ಬೇಗಂ ಪ್ರಭು ಅವರ ಬಗ್ಗೆ ವಿವರ ತಿಳಿದುಕೊಂಡது ಹೇಗೆ, ಅಷ್ಟೊಂದು ಹೆಂಗತ್ತೆ ಇತ್ತು ನಿಮ್ಗ ಅಂತಂದ. ನವಾಬ್ ಹೇಳ್ತಾನೆ, ನಮ್ಮ ಸಿಪಾಯಿ ನೇರಡುಗುಂಬೆ ಮಠಕ್ಕೆ ಹೋಗಿದ್ದ. ನೇರಡುಗುಂಬೆ ಮಠಕ್ಕೆ ಹೋಗಿದ್ದ ಇವರು ಸಿಪಾಯಿ. ಕುದುರೆ ಗಬ್ಬದ ಅಂತಂದು ಯಾವುದಿಲ್ಲ. ಅಲ್ಲಿ ಹಸನರ ಪರಿಚಯ ಸ್ವಾಮಿಗಳನ್ನು ಮಾಡಿಸ್ಕೊಟ್ರು. ಅವರಿಗೆ ಹಣದಾಸನ ರೊಕ್ಕದಾಸಿ ಬಹಳ ಇರ್ತದೆ. ಏನು ಹಸನ್ ಸಾಬ್ ಅವರಿಗೆಲ್ಲಿ ಹಣದಾಸ ಪ್ರಭು ಒಂದು ಪೈಸೆಯನ್ನಾದರೂ ಸ್ವೀಕರಿಸೋದು. ಒಂದೇ ಒಂದು ದುಡ್ಡು ತಗೋದಿಲ್ಲ. ಏನು ಹಣವೆಂದರೆ ಹೆಣವು ಅಂತ ಬಾಯ್ತಿರೋ ಕಾಲ ಇತ್ತು. ಅಂದೆಲ್ಲ ಅವರಿಗೆ ಆಸೆ ಇಲ್ಲ ರೊಕ್ಕದ್ನೆಲ್ಲ ನೋಡೋಣ ಅಂತ ಹೇಳಿ ಆ ಸಿಪಾಯಿ ಇದ್ದನಲ್ಲ, ಸಿಪಾಯಿ ಕರ್ಕೊಂಡು ಬಾ ಹೋಗಂತ ಹಸನಲ್ಲಿ ಕರ್ಕೊಂಡು ಹೈದರಾಬಾದ್ಗೆ ಹೋದರು. ಆ ಹೈದರಾಬಾದ್ ನವಾಬರ ಉಸ್ಮಾನಿಯವರ ಹೋಲಗ ಅಲ್ಲಿ ಕಾಸಿಂ ಅವರನ್ನು ಕರೆದುಕೊಂಡು ಬಂದೀಗ. ಆ ಸಿಪಾಯಿ ಎತ್ತನಲ್ಲ ಕಾಸಿಂ, ನೀವು ಅವ್ರನ್ನ ಕರ್ಕೊಂಡು ಬಂದ. ಪ್ರಭುಗಳೇ ಇದೋ ಅವರು ಬಂದಿದ್ದಾರೆ ಅಂತ
ಹಸನ 7ನೇ ಆಸದ್ಯ ನವಾಬ್ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಪ್ರಭುಗಳಿಗೆ ಜಯವಾಗಲಿ, ಮಂಗಲವಾಗಲಿ. ತನ್ನ ಪ್ರಜೆಯಾದ ಈ ಹಸನರ ವಂದನೆಗಳನ್ನು ಸ್ವೀಕರಿಸಿದ್ರು. ನಿಮಗೆ ಜಯ ಆಗಲಿ, ಆದ್ರೆ ನಿಮ್ಮ ಪ್ರಜೆ ನಾನು, ಅದಕ್ಕೆ ನನ್ನ ವಂದನೆಗಳು ಸ್ವೀಕಾರ ಮಾಡಿ. ಅಷ್ಟು ದೊಡ್ಡ ಮನುಷ್ಯ ಇದನ್ನು ನವಾಬರಿಗೆ ಮಣಿಬೇಕು ಅಂತ ಅನ್ನೋದು. ನವಾಬ ಈ ಯತಿಗಳು ಎಷ್ಟು ವಿನಯಶಾಲಿಗಳಾಗಿದ್ದಾರಲ್ಲ, ಎಷ್ಟು ವಿನಯ. ಹಸನವತ್ತಾದಿಗಳೇ ಈ ಆಸನವನ್ನು ಸ್ವೀಕರಿಸಿ ಕೂಡಿಸಿದರು. ಅರಸರೇ, ನನ್ನನ್ನು ಏಕೆ ಬರ ಮಾಡಿದರೆ, ನನ್ಗೆ ಯಾಕೆ ಬರ ಮಾಡ್ಕೊಂಡು ಬಾಂಬ್ ಯಾಕೆ ಕಳಿಸಿದೆ? ತಾವು ಸಂಗೀತ, ನಾಟ್ಯ, ತತ್ವ ಪದಕಾರರೆಂದು ತಿಳಿದವ. ಅಷ್ಟೇ ಅಲ್ಲ, ತಾವು ಪವಾಡ ಪುರುಷರೆಂಬುದು ಬಂದೇನವಾದರ ಹುಚ್ಚಿನಲ್ಲಿ ತಿಳಿದವ. ಉಸ್ಮಾನಿ ಅವರು ವರ್ಷ ಹೋಗ್ತಿದ್ದರು, ಇವರು ಪವಾಡ ಕೇಳಿದ್ರು ಅವರು. ಆದ್ದರಿಂದ ತನ್ನನ್ನು ಒಮ್ಮೆ ದರ್ಶಿಸಬೇಕೆಂದು ಕಲಿಸಿದೆ. ಮಂತ್ರಿಗಳೇ, ಇವರನ್ನು ಸನ್ಮಾನಿಸಿರಿ. ಮಂತ್ರಿಗಳೇ, ಇವರಿಗೆ ನುಣು ಕೊಟ್ಟು ಉಪಚಾರ ಮಾಡಿ. ಮಂತ್ರಿಗಳು ಬಂಗಾರದ ತಟ್ಟೆಯಲ್ಲಿ ಬಂಗಾರದ ನಾಣ್ಯಗಳನ್ನು ನಿಲ್ಲಿಸಿ ಸ್ವೀಕರಿಸಲು ಆಸನಿಗೆ ಹೇಳ್ತಾರೆ. ಬಂಗಾರದ ತಾಟ್ಕೊಂಡು ಅದರಲ್ಲಿ ಬಂಗಾರದ ಎಲ್ಲ ಅಸ್ರಫಿಗಳಿಟ್ಟು, ಬಂಗಾರ ನಾಣ್ಯಗಳಿಟ್ಟು ಬಂದಿಗಳು ತಗೋ ಅಂತಂದು. ಆಗ ಹಸನ, ಇದೇನು ಪ್ರಭು, ಪ್ರಭುಗಳು ಅನ್ಯಥಾ ಭಾವಿಸದೆ ನನ್ನ ಮರೆಯನ್ನಾಲಿಸಬೇಕು. ತಾವು ಎಷ್ಟಾದ್ರೂ ಪ್ರಭುಗಳು, ನಾವು ಒಳ್ಳೆ ಅಂತಂದರೆ ಶಿಕ್ಷೆ ಕೊಡೋ ಇದು, ಅದಕ್ಕೆ ನಮ್ಮದನ್ನು ನೀವು ಸ್ವೀಕಾರ ಮಾಡಬೇಕು ಅಂತ. ನವಾಬ ಹೇಳಿ ಹಸನ, ಪ್ರಭುಗಳು ನೀಡುತ್ತಿರುವ ಈ ಬೆಲೆ ಬಾಳುವ ಬಂಗಾರದ ನಾಣ್ಯಗಳು ಉಡುಗೊರೆ ನನ್ನಂತ ಫಕೀರನಿಗೆ ಏಕೆ? ನಾನು ಫಕೀರನು, ಈ ಬಂಗಾರ ನಾಣ್ಯಗಳು ತಗೊಂಡು ಏನ್ ಮಾಡಲಿ? ಈ ಉಡುಗೊರೆಗಳಿಂದ ನನಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಅಲ್ಲದೆ ನನಗೆ ಬೇಕಾದ ವಸ್ತು ತನ್ನಲ್ಲಿಲ್ಲ. ನನಗೇನ್ ಬೇಕೋ ದೇವರು ಎಂಬ ಪರಮಾತ್ಮ ತತ್ವಜ್ಞಾನ ಅದು ತನ್ನಲ್ಲಿಲ್ಲ. ಅದಕ್ಕ ನನಗೆ ಕೊಡೋನು ಇಷ್ಟೊತ್ತು ರೀತಿ ಅದಾನ. ನನಗೆ ಬೇಕಾದನ್ನು ಕೊಡಲು ಇಟಪರೇಶನಿದ್ದಾನೆ. ಕರ್ಣದವರಿಯು ನನಗೆ ಬೇಡ ಪ್ರಭು, ಇವು ಬೇಡ 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 ಅಂತಂದು ನಮಸ್ಕಾರ ಮಾಡ್ತಾರೆ. ನವಾಬ, ಏನು ನಾನು ಕೊಡುತ್ತಿರುವ ಅಸರಫಿಗಳು ಬೇಡವೇ ಶರಣ? ನಗುತ್ತಾ, ತಲೆ ನನ್ನ ರಾಜ್ಯದಲ್ಲಿ ಇಂಥ ನಿರಾಶಾಪರ ಶರಣರಿದ್ದಾರೆ. ನಿರಾಶ ಆಸೆ ಇಲ್ಲದಂತ ಶರಣರಿದ್ದಾರೆ. ಇಂದು ನೀನು ನಿನಗೆ ತೋರಿಸಿದೆ ದೇವರೇ, ಇವತ್ತು ಪ್ರತ್ಯಕ್ಷವಾಗಿ ತೋರಿಸಿದೆ. ರೊಕ್ಕವಲ್ಲಿ ಅಂತಂದು ಅನ್ನೋಂತ ಒಬ್ಬ ಫಕೀರ ಒಂದು ಪೈಸೆ ಮುಟ್ಲಕ್ಕ ಯಾರಿಲ್ಲ ಅಂದಲ್ಲ, ನೀನು ನನ್ಗೆ ತೋರಿಸಿದೆ. ಹಸನ್ ಶರಣರೇ, ತನ್ನ ದರ್ಶನ ಭಾಗ್ಯ ಪಡೆದೆ ನಾವು ಧನ್ಯರು. ನಿಮ್ ದರ್ಶನ ಆಗಿದ್ದು ಬಹಳ ಅನ್ಸತೆ ಇತ್ತು. ನವಾಬರನ್ನು ಎಚ್ಚರಿಪಡಿಸಿ ಕೋಟಿಗೆರ ದೇಶಮುಖರಿಗೆ ಪತ್ರ ಕೊಡ್ತಾರ. ಇವರಿಗೆ ಬೇಡಿದ್ದು ಜಾಗ ಕೊಡು ಅಂತ. ಆ ದೇಶಮುಖರು ಇಲ್ಲಿ ಬಂದು ಕೇಳ್ತಾರ, ಎಷ್ಟು ಕೊಡಬೇಕು ಅಂತಂದ. ಈಗೇನು ನೀವು ದರ್ವಾಜ ಕಟ್ಟಿರೋ ಅಲ್ಲಿಂದ ಅಲ್ಲೊಂದು ಬಾವಿತ್ತು, ಎಲ್ಲ ಬಾವಂದು ಅಲ್ಲಿಗೆ ಕೊಡ ಅಂತಂದು. ಆದ್ರೆ ಅಲ್ಲೆಲ್ಲ ಖಾಲಿ ಇತ್ತು. ನಾವು ಸಣ್ಣವಿದ್ದಾಗ ಖಾಲಿ ಇತ್ತದೆಲ್ಲ. ಸುಮಾರು 50-60 ವರ್ಷಗಳಿಂದ ಬಿರುಕುಲು ಖಾಲಿತ್ತು. ಇತ್ತೀಚೆಗೆ ಅವು ಎಲ್ಲ ನಡ್ಲಿಕ್ಕೆ ಎಷ್ಟೇ ಕಾರು ಓಡಾಡಷ್ಟೇ ಆಗಿತ್ತು. ಹುಡುಗರು ಎಲ್ಲ ಮನೆಗೆ ತುಂಬ್ಕೊಂಡು ಬಂದವ. ಇನ್ನು ಈ ಕಣ್ಣು ಗಾಜನೆ ಬಂದಾಗ್ತದೆ ಅನ್ನಿಸ್ತದ ಒಂದು ರೀತಿಯಲ್ಲಿ. ಮನುಷ್ಯನಿಗೆ ಎಷ್ಟಾದ್ರೂ ಕಡಿಮೆನೆ, ಇನ್ನಷ್ಟು ಆಸೆ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ಇವು ಸ್ವಾಧೀನ ಹೋಗಲು ಯಾವ ಬರೋದಿಲ್ಲ ನನ್ನಿಂದ. ಅದು ತಿಳ್ಕೊಂಡಾಗ ಮನುಷ್ಯ ಒಳ್ಳೆಯದಾಗ್ತಾನೆ. ಇನ್ನು ಇದಾಯ್ತು ಕರ್ಮಕೋಟೆಯಲ್ಲಿದ್ದ ಎಲ್ಲಾಟ. ಇದೊಂದು ದೊಡ್ಡ ಪವಾಡ. ಇದು ಹೇಳಿ ಇನ್ನು ಲಾಸ್ಟಿಗೆ ಸಾಮಾನ್ಯವಾಗಿ ಮುಗಿಸ್ಲಿಕ್ಕೆ ಬರ್ತದ. ಕರ್ಮಕೋಟೆಯಲ್ಲಿ ಬಯಲಾಟ ಅಂದಾಗ ಇಲ್ಲಿ ಮೋಟ್ನಳ್ಳಿಯವರು, ಚಂದ್ರಿಕ್ ಅವರು ಕೂಡಿ ವಾದಿಸುಗ್ರೀವ
ಹಸನ್ರು ಎಲ್ಲಿನೂ ಕಲಿಸಿದ್ರು. ಒತ್ತಾದಿ ವಾದಿಸುಗ್ರೀವ ಆಟ ಚಂದ್ರಿಕೆಯೂ ಕಲಿಸಿದ್ರು. ಯಾರು ಸರಿಯಾಗಿ ಆಗ್ತಾರೋ ಆ ವೇಷಧಾರಿಗಳನ್ನ ತೊಂದು ಅವರು ಕರ್ಣಕೋಟೆಗೆ ಹೋದರು. ಕರ್ಣಕೋಟೆ ಬ್ಯಾಡಂದರು. ಆದ್ರೆ ಇವರೆಲ್ಲ ನ್ಯಾಕರ್ಷಣಪ್ಪ ಇವರೆಲ್ಲ ಒತ್ತಾಯ ಮಾಡ್ತಾರೆ. ಏನ್ ಮಾಡ್ತಾರೆ? ಹೋಗೋಣ ನಡಿ ಅಂತ ಬಹಳ ಒತ್ತಾಯಕ್ಕೆ ಹಬ್ಬಕ್ಕೆ ಹೋಗ್ತಾರೆ. ಈ ಹೋದ್ರೆ ನಮ್ಮೂರವ ದಯ್ಯಾಳ್ ತೀರ್ಸಾಡ್ ಅಂತಂದಿದ್ದ. ಅವನ ಹೆಸರೇ ದಯ್ಯಾಳು. ದೇವುಗಳನ್ನ ಕುಣಿದಾಡುತ್ತಿದ್ದನಂತವು. ಅವನ್ ಮಾಂತ್ರಿಕ. ಶೂ ಅಂದ್ರೆ ಸಿಂಧಿ ಗಿಡಕ ಎಲ್ಲ ದೆವ್ವಗಳಾಗ್ತಿದ್ದವಂತ. ಅಂತ ಮಾಂತ್ರಿಕ. ಅವನು ಕರ್ಣಕೋಟೆಗೆ ಬಂದಿದ್ದ. ಆ ಕರ್ಣಕೋಟೆಯಲ್ಲಿ ಹೋದಾಗ ದೇವರುಗಳಿಗೆಲ್ಲ ಊರ್ ದೇವರುಗಳಿಗೆಲ್ಲ ಕಟ್ಟಾಕಿದ್ರು ಅವರು ಮಂತ್ರಿಕರು. ಅವರ ಮಂತ್ರ ಮಾಡೋರಿದ್ರು ಬಾನಾವತಿ. ಅವರೆಲ್ಲ ದೇವರುಗಳಿಗೆ ಕಟ್ಟಾಕಿದ್ರು. ಹಿಂಗ ಎಡೆ ಸುತ್ತಿ ಕಟ್ಟಾಕಿದ್ರು. ಎಲ್ಲ ನೋಡಿದ್ರು, ಎಲ್ಲ ದೇವರುಗಳಿಗೆ ಕಟ್ಟಾಕ್ಯಾರ. ನಮ್ಮ ಆಟ ನಡೆಯೋದಿಲ್ಲ, ಎಲ್ಲಿ ಹೆಂಗ್ ಮಾಡೋದು ಅಂತ ಊರೊಳಗೆ ಹೋದ್ರು. ಮಚಮ್ಮ ಹೇಳ್ತಿದ್ದಳು. ಮಚಮ್ಮಗೆ ಕರ್ಯಮ್ಮನು ಅಂತಾರ. ಅದೇ ಮಚಮ್ಮ ತೆಲುಗುದಾಗ ಅಂತಾರ. ಮಸಿ ಅಂದ್ರೆ ಕರ್ರಾಗ, ಕರ್ಯಮ್ಮನು ಅದೇ, ಮಚಮ್ಮನು ಅದೇ. ಅದೇ ಆ ದೇವತೆ ಇತ್ತು. ಆಕಿ ಕಟ್ಟ ಹಾಕಿದ್ದ. ಅವ ದಯಾಳ್ತ ಅದನ್ನ ಕಿತ್ತಿದ. ಪಾಣಿವಾಟದಿಂದ ಕಿತ್ತಿ ಜೋಳಿಗೆ ಹಾಕಿ ಮ್ಯಾಕಲ್ ಶಾಣಪ್ಪನ ಜೋಳಿಗೆ ಇಟ್ಟ. ಆ ಮ್ಯಾಕಲ್ ಶಾಣಪ್ಪ ಜೋಳಿಗೆ ಅದು ಕಾಣ್ತದ ಅವರಿಗೆ. ಎರಡು ಮಚಮ್ಮ ಇದ್ದಿದ್ದು ಅಲ್ಲಿ ಕಾಣಿಸ್ತದ, ಕದಮ್ ಇದ್ದಿದ್ದು. ಹೆಂಗ್ ಮಾಡೋದು? ದಯಾಳ್ತ ಅದಕ್ಕೆ ಕಟ್ಟ ಹಾಕಿದ. ಸುತ್ತ ಯಾವ ಮಂತ್ರಗಳು ತಂತ್ರಗಳು ಹೋಗಲ್ಲ. ವಾದಿಸುಗ್ರೀವ ಆಟ ಶುರುವಾಯ್ತು. ಸುಗ್ರೀವ ಬರ್ತಾನೆ. ವಾದಿ ಸುಗ್ರೀವ ಅಣ್ಣ ತಮ್ಮದರು. ವಾದಿ ದೊಡ್ಡವ, ಸುಗ್ರೀವ ಸಣ್ಣವ. ವಾದಿ ಧೈರ್ಯಸ್ಥ, ಸುಗ್ರೀವ ಒಳ್ಳೆವ, ಅಣ್ಣನಿಗೆ ಮರ್ಯಾದೆ ಕೊಡವ. ಆದ್ರೆ ವಾಲಿ ಸುಗ್ರೀವ, ವಾಲಿ ಒಮ್ಮೆ ಯುದ್ಧಕ್ಕೆ ಹೋದ ಮಾಯಾವಿ ಅಂತಂದು ರಾಕ್ಷಸವ. ಅವನ ಜೊತೆ ಯುದ್ಧ ಮಾಡ್ತಾ ಗದೆಗೆ ಹೋದ. ಆ ಗದೆಯಿಂದ ತೆಳ್ಳಗ ಹದ್ದು ಬಂತು, ಹಾರಿಸಿತ್ತು. ಇದು ಮಾಯಾವಿ ಸತ್ತ ಅಂತಂದು ತಿಳ್ಕೊಂಡು ಆಮೇಲೆ ರಕ್ತ ಹರಿದು ಬಂತು. ಅದೇ ವಾಲಿ ಸತ್ತ ಅಂತಂದು ಪ್ರಜೆಗಳು ಆಯ್ತು ಮಾಯಾವಿ ಬಂದು ನಮ್ಗೆಲ್ಲ ಕಿರ್ಕೊಳ ಕೊಡ್ತಾನೆ, ಬೇಡ ಸುಗ್ರೀವ ನಿನ್ ರಾಜನಾಗು ಅಂತಂದು ಬಲಾತ್ಕಾರದಿಂದ ಅವನ ಸಿಂಹಾಸನದ ಮೇಲೆ ಕೂಡಿಸಿದ್ರು. ಸುಗ್ರೀವಾಗ ಆ ಮಾಯಾವಿಗೆ ಕೊಲೆ ಮಾಡಿ ವಾದಿ ಬಂದ ಹೊರಕ. 6 ತಿಂಗಳ ನಂತರ ಬಂದು ನೋಡ್ತಾನ ಸುಗ್ರೀವ ಸಿಂಹಾಸನದ ಮೇಲೆ ಕುಂತಾನೆ. ನೀ ಸಿಂಹಾಸನದ ಮೇಲೆ ಕೂತ ಅಂತ ಸಿಟ್ಟಿನಿಂದ ಅವನು ಜರ ಎಳೆದು ಏನದಲ್ಲ ಹೊರಗೆ ಹಾಕ್ತಾನೆ. ಅಲ್ಲೊಂದು ಪರ್ವತ ಇರ್ತದ, ಅವನು ವಾದಿ ಹೋಗೋದಿಲ್ಲ, ಅಲ್ಲಿಗೆ ಹೋದ್ರೆ ಸಾಯ್ತಾನೆ. ಋಷ್ಯಮುಖ ಪರ್ವತ ಅಂದ. ಅದನ್ನೆಲ್ಲ ಹೋಗಿ ಬೆಚ್ಚಿಟ್ಕೊಂತಾನೆ ಸುಗ್ರೀವ. ಇವ್ರ ಸೋದರ ಮಾವ ಹನುಮಂತ ಸುಗ್ರೀವ ಇಬ್ಬರು ಆ ಗುಡ್ಡ ಮೇಲೆ ಇರ್ತಾರ. ರಾಮ ಸೀತೆಯನ್ನ ಹುಡುಕೊಂತ ಕಿಷ್ಕಿಂಧ ನಗರಕ್ಕೆ ಬರ್ತಾನೆ. ಅಲ್ಲಿಗೆ ಆ ಗುಡ್ಡ ಮೇಲೆ ಬರ್ತಾನ, ನೋಡ್ತಾನ. ಹನುಮಂತ ಗಟ್ಟಿ ಮಾಡಿಸ್ತಾನೆ. ಸುಗ್ರೀವ ಒಳ್ಳೇದಪ್ಪ ಅಂತಂದ ಎಲ್ಲ. ಆದ್ರೆ ನಿಮ್ಮಣ್ಣನ ಕೊಲೆ ಮಾಡ್ತೀನಿ ನಾನು ಅಂತಾನೆ. ವಾದಿ ಯಾವಾಗ ನಿನ್ನ ಹೆಂಡತಿನ ಎತ್ಕೊಂಡು ಹೋಗ್ಯಾನಂದ್ರೆ ಅವನು ಒಳ್ಳೆನಲ್ಲ, ಕೊಲೆ ಮಾಡೋಣ ಅಂತ. ಆದ್ರೆ ಇಬ್ಬರು ಯುದ್ಧ ಮಾಡಿದ್ರು. ಯುದ್ಧ ಮಾಡಿದ್ರೆ ಆಯ್ತು, ಏನಾಗಲಿಲ್ಲ. ಸುಗ್ರೀವ ಸೋತ, ವಾಲಿ ಗೆದ್ದ. ಸುಗ್ರೀವ ಓಡೋದ. ಓಡಿ ಎಲ್ಲಿಗೆ ಹೋದ? ಅವನು ಜೀವ ಉಳಿಬೇಕಾದ್ರೆ ಮತ್ತ ಗುಡ್ಡದ ಮೇಲೆ ಹೋಗ್ಬೇಕು, ಬೆಟ್ಟದ ಮೇಲೆ ಹೋದ. ಅದಕ್ಕೆ ಹೇಳ್ತಾನ, ಒಳ್ಳೆ ವಾಲಿಯ ಕೂಡ ಸಮದ ರಘುವೀರ ಅವ ಬಲಿದನು ಮಲ್ಲ ಯುದ್ಧದೊಳು
ಬಹುಪೂರ. ಅದಕ್ಕೆ ಅವಲ್ಲಪ್ಪ ನಾ ಯುದ್ಧ ಮಾಡೋದಿಲ್ಲ, ವಾಲಿನ ಮಿಂಚಿದವರು ಯಾರಿಲ್ಲ ಅಂದ್ರೆ ರಾಮ ಹೇಳ್ತಾನ, ನೋಡು ಸುಗ್ರೀವ, ನೀವಿಬ್ಬರು ಒಂದೇ ರೀತಿ ಕಾಣಿಸಿದ್ರಿ, ಅದಕ್ಕೆ ಒಂದು ವೇಳೆ ನಿನ್ನ ಮೇಲೆ ಬಾಣ ಹಾಕಿದೆ ನೀನು ಸಾಯ್ತಿದ್ದಿಲ್ಲ, ಅದಕ್ಕೆ ಇದು ನನ್ ಕೊಳ್ಳಲ್ಲಿ ಹಾರ ಹಾಕ್ತೀನಿ, ಹೂ ಮಾಲೆ, ಇವಾಗ ಹೋಗು ಯುದ್ಧ ಮಾಡು, ಒಂದೇನ್ ಬೇಡ ಅಂತಂದು. ಆಯ್ತು ಅಂತಂದು ಒಪ್ಕೊಳ್ತಾನೆ. ಆಗ ಹನುಮಂತ ಇಲ್ಲ ನೀವು ಒಪ್ಪಲೇಬೇಕಂತ ಒಪ್ಪಿಸ್ತಾನೆ. ಅವ್ನು ಮತ್ತೆ ಯುದ್ಧಕ್ಕೆ ಹೋಗ್ತಾನೆ. ಹೋದಾಗ ವಾಲಿನೆಲ್ಲ ಬಾಣ ಹಾಕ್ತಾನೆ. ಯಾಕಂದ್ರೆ ಸುಗ್ರೀವನ್ ಕೊಳ್ಳಾಗ ಹಾರಲ್ಲ, ಹಾರ ಇರಲಾರ್ದವನ್ನೆಲ್ಲ ಬಾಣ ಹಾಕ್ತಾನೆ. ವಾಲಿ ಸಾಯ್ತಾನೆ. ಸಾಯೋ ಕಾಲಕ್ಕೆ ಹೇಳ್ತಾನೆ, ರಾಮ ನೀನು ನನ್ನ ಎದುರಿ ನಿಂತು ಯುದ್ಧ ಮಾಡ್ಲಿಕ್ಕೆ ಹೆದರ್ತೀನಿ, ವಾಲಿ ಎದುರಿಗೆ ನಿಂತು ಯುದ್ಧ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ ಇರಲಿಲ್ಲ. ಅದು ರಾಮಗನ್ ಗೊತ್ತಿತ್ತು. ನನ್ನ ಮಗನ ಹಂಗದ, ಈಗ ನಿನ್ನ ಪಾದಗಳಿಗೆ ಅರ್ಪಿಸ್ತೀನಿ ಹಂಗದ, ರಾಮ ಹೇಳ್ದಂಗೆ ಕೇಳಂತಂದು ಕೊಟ್ಟು ಪ್ರಾಣ ಬಿಡ್ತಾನೆ ರಾಮನ ಪಾದದಲ್ಲಿ. ರಾಮ ಏನ್ ಮಾಡ್ತಾನ, ಸುಗ್ರೀವ ಈಗ ಹಂಗದ, ನೀನ್ ರಾಜನಾತೆ ಒಳ್ಳೆ ನನ್ ಕಾಕಾಗೆ ಮಾಡು. ಸುಗ್ರೀವಾಗ ರಾಜನ್ನ ಮಾಡ್ತಾನೆ. ಅವಾಗ ಹೇಳ್ತಾನ ರಾಮ, ಸುಗ್ರೀವ ಅಂಗದನ ಮತ್ತು ಪ್ರಜೆಗಳ ಅಧಿಷ್ಟದ ಮೇರೆಗೆ ಕಿಷ್ಕಿಂಧ ನಗರದ ಸಿಂಹಾಸನವನ್ನು ಅಲಂಕರಿಸು, ಪ್ರಜಾರಂಜಕವಾಗಿ ಪರಿಪಾಲಿಸು, ಜನರಿಗೆ ಒಳ್ಳೆ ರೀತಿಯಾದರೆ ಪಾಲನೆ ಮಾಡುವಂತಂದ. ಸುಗ್ರೀವನ್ ಸಿಂಹಾಸನ ಏತ ಅಲ್ಲಿಗೆ ಬೆಳಗಾಯ್ತು. ವಾರು ಸುಗ್ರೀವ ಕತೆ ಸುಗ್ರೀವನ್ ಪಟ್ಟಾಭಿಷೇಕಕ್ಕೆ ಮುಗಿಸ್ತದ. ಅವಾಗ ಸೋಬಾನ ಶುಭ ಕರೆಗೆ, ಸೋಬಾನ ಶುಭ ಕರೆಗೆ ಅಂತಂದು ಓಹೋ ಸುರಬಿಟ್ಟು ಬೈರ ಎಲ್ಲರೂ ಬೈರ ಓದ್ತಿದ್ರು. ಆದ್ರೆ ದೂರದಲ್ಲಿ 7 ಜನ ಸತ್ತಾಗ ಬಿದ್ದಿದ್ರು. ಈ 7 ಜನ ಅವ್ರ ತಂದೆ ತಾಯಿ ಬಂದು ಹಸುಗಳಿಗೆ ಬೇಡ್ಕೊಳ್ಳೋಕ್ ಸುಟ್ಬಿಟ್ರು. ಇಲ್ಲಪ್ಪ ನಮ್ಮ ಮಕ್ಕಳು ಅಪರಾಧ ಮಾಡ್ಯಾರ, ಕ್ಷಮಿಸು, ಇವ್ರಿಗೆ ಜೀವದಾನ ಮಾಡು ಅಂತ. ಅಂದ್ರೆ ಹಸನ ಏನ್ ಮಾಡ್ದ, ಆ ಜೋಳಕ್ಕೆ ಊದ್ಬತ್ತಿ ತಿರುಗಿ, ಈ ಊದ್ಬತ್ತಿ ಹಚ್ಚಿರಿ, ಈ ಊದ್ಬತ್ತಿ ಸುಡೋವರಿಗೆ ಹೇಳ್ತಾರ ಅವರು ಅಂತ. ಮುಂದೆ ಇಂತಾಗ ಯಾವ ಮಾಡಬೇಡ ಅಂತ ಹೇಳ್ರಿ ಅಂತಂದು ಹೇಳಿ ಹೋಗ್ತಾರ. ಅವ್ರು 7 ಗಂಟೆ ಬದುಕ್ತಾರ. ಬದುಕಿ ಅಲ್ಲಿಂದ ಮೋಸಳ್ಳಿ ಚಂದ್ರಿಕೆ ಅಂದರಾಯ್ತು ಕರ್ಣಕೋಟೆ ಅವರು ಹೆದರ್ತಾರ. ಅದನ್ನೇ ಈ ಮ್ಯಾಕರಚಾರಣ ತಂದು ಏನ್ ಮಾಡುವ, ಇಲ್ಲಿ ಪ್ರತಿಷ್ಠಾಪನೆ ಮಾಡುವ. ನಾನು ನೋಡ್ಲಿಕ್ಕೆ ಹೋಗಿದ್ದೆ ಅವ್ರನ್ನ ಕರ್ಕೊಂಡು. ಅದು ಇಲ್ಲಿಂದಲ್ಲ, ಕರ್ಣಕೋಟೆದೆ ಅದು. ಇನ್ನ ಇವರಿಗೆ ಮ್ಯಾಕರಚಾರಣ ಅಂತ ನೋಡಿ ಕಜ್ಜಿ ಔಷಧ ಬರ್ತಿರ್ತಾನೆ, ಅದು ನಮ್ಮಲ್ಲಿ ಸಾಯಿ ಲಕ್ಷ್ಮಣ ಅಂತ ಹೇಳಿ ಅವರಿಗೆ ಬರ್ತಿರ್ತ. ಇನ್ನ ಶಿವಲಿಂಗಾಯ ಸ್ವಾಮಿಗಳ ಲಿಂಗಾಯಿಕ ಮೊದಲು ಮಾತೆಲ್ಲ ಅನ್ನವದೂತ ಇದ್ದರಲ್ಲ, ಮೊದಲು ಅಕ್ಷರ ಇವರಿಗೆ ಕಲಿಸಿದವರು. ಅಲ್ಲಿಗೆ ಅವರ ಅವಸಾನಕ್ಕೂ ಹೋದರು. ಅಲ್ಲಿ ಅವರು ಅಲ್ಲಿ ಬೃಂದಾವನವಿರುವುದು ಈ ದೇಹದಳು ಅಂತಂದು ಬ್ರಾಹ್ಮಣ ರೀತ್ಯ ಅವರು ಹಾಡಾಡಿದರು, ಅವರಂತೆ ಸಂಸ್ಕಾರ ಮಾಡಿದರು. ಕಡೆಗೆ ನೇವಗುಂಡಿಯಿಂದ ಕರೆ ಬಂತು, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಸ್ವಾಮಿ ಕರೆ ಕಳಿಸಿದ್ರಲ್ಲ ಯಾಕಂತ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಲಾವಣಿ ಪದ ಬರೆಯಂದೆ ಅಂತಂದು ಬರ್ತೀನಿ ಅಂತ ಹಾಡ್ದ. ಬಹಳ ಸಂತೋಷ ಆಯ್ತು ಅಂತಂದು ಶಿವಲಿಂಗಯ್ಯ ಸ್ವಾಮಿಗಳನ್ನು ಸಹದೈವಾದೀಂದ್ರಾದರು ಹಾಗೆ ಶಿವಲಿಂಗಯ್ಯ ಸ್ವಾಮಿಗಳ ಲಿಂಗೈಕ್ಯ ಆಗ್ತದ. ಆದ್ಮೇಲೆ ಉಳುಗೋಳದಲ್ಲಿ ಒಮ್ಮೆ ಇವರು ಗೋಷ್ಠಿ ನಡೀತದ. ಕೊನೆ ಪಾತ್ರ ಹಸನರು ನಮ್ಮ ತಂದೆಯವರಿಗೆ ಬರೆದಂತ ಪತ್ರದ ಅವ್ರು ಸ್ವತಃ ಬರ್ತಿದ್ದು 97ನೇ ವಯಸ್ಸಿನಲ್ಲಿ
ಬರೆದ ಪತ್ರ ಅದ, ಅದು ನಮ್ಮಲ್ಲಿ ಅದ. ಈಗ ಅದರ ಪ್ರತಿ ಈಗೇನು ಪದಗಳ ಪುಸ್ತಕ ಪ್ರಿಂಟ್ ಮಾಡುತ್ತೇನೆ ಅದರ ಕೊಟ್ಟೇನೆ. ಅವರು ಬರೆದಂತ ಪ್ರತಿ ಅದರ ಅನುಮೋದನೆ ಇದರಲ್ಲಿ ಓದ್ತೀನಿ ನೋಡ್ರಿ. ಚಿರಂಜೀವಿ ಅನುಭವ ಶತಾಯುಷರಾದಂತ ನಮ್ಮ ಚಂದ್ರಿಕೆ ಸ್ಥಳದಲ್ಲಿರುವಂತ ಕೊನ್ನೇರು ಮಾಸನ ವೆಂಕಪ್ಪನ ಮಗ ಕಿಷ್ಟಪ್ಪನವರಿಗೆ ನಿಮ್ಮ ಮೋಟ್ನಳ್ಳಿಯಲ್ಲಿರುವಂತ ತುಡುಕರು ಒತ್ತಾದಪ್ಪನ್ನು ಮಾಡುವ ಆಶೀರ್ವಾದವು ಶಕೆ 1836 ಮಿತಿ ಶ್ರಾವಣ ಬಹಳ 12 ದಿನ ಬರೆದ ಪತ್ರಕ ನಸುಕೂರೇನೆಂದರೆ, ನನಗೆ ಶಿವನೇ ಅಪ್ಪಣೆ ಸಮೀಪ ಮಾಡಿರ್ತದ, ಅದರ ಸಲುವಾಗಿ ನಿನಗೆ ಬರ್ತಿರ್ತೇನೆ. ನೀನು ತುರ್ತು ಮಾಡಿ 6 ಗಂಟೆಗೆ ಹೋಗಿ ನನ್ನ ಮಗಳನ್ನು ಕರೆದುಕೊಂಡು ಬರಬೇಕು. ನೀವಿಲ್ಲಿರುವವರೆಲ್ಲರೂ ಬಂದು ದರ್ಶನ ಕೊಟ್ಟು ಹೋಗಬೇಕು. ತುರ್ತು ಮಾಡಿ 6 ಗಂಟೆಗೆ ಹೋಗಿ ಕರ್ಕೊಂಡು ಬಂದರೆ ಮುಖ ನೋಡ್ತೀನಿ, ಇಲ್ಲಂದರೆ ಆಗೋದಿಲ್ಲ. ಎಲ್ಲ ವರ್ತಮಾನ ನಿಮ್ಮ ಕೈಗೊಳ್ಳುತ್ತದ ಅಂತ ಆ ಪತ್ರ ತಗೊಂಡು ನಮ್ಮ ತಂದೆಯವರ ಬಳಿ ಬಂದರು. ಅವಾಗ ಈ ಬಸ್ಸುಗಳ ಅನುಕೂಲ ಇರಲಿಲ್ಲ, ಕಾರು ನಡೆದಿದ್ದೆ. ಈ ಜಾತ್ರೆಗೂ ನಡ್ಕೊಟ್ಟೆ ಬಂದಿದ್ದ ನಾನು ಎಷ್ಟು ಸಲ. ಅವರು ಮಾಸಲ್ಲವರು ಆಡಿದ್ದವರಿಗೆ ನಡ್ಕೊಂತ ಹೋಗ್ಯಾರ ನಮ್ಮ ತಂದೆಯವರು. ಹೋಗಿ ಅವ್ರ 3ನೇ ಮಗಳಿದ್ದರಲ್ಲ ಫಾತಿಮಾ, ಆ ಫಾತಿಮಾ ಕರ್ಕೊಂಡು ಬಂದರು. ಇದೇ ವೇದಿಕೆ ಮೇಲೆ ಸಭೆ ನಡೀತಾವತ್ತ. ಹೇಳ್ತಾರೆ, ಈ ಸಮಾಧಿಯ ಮುಂದೆ ಮತ್ತು ಹಿಂದೆ ವಿಶಾಲವಾದ ಅರಳಿ ಮರಗಳಿವೆ. ಮುಂದಿನ ಮರ ಕಡ್ದು ನಿಮ್ಮೆದುರಿಗೆ ಗೊತ್ತಾದ ಎಲ್ಲರಿಗೆ. ಹಿಂದೆನೂ ಅಷ್ಟೇ ದೊಡ್ಡದಿತ್ತು, ನಾನು ನೋಡಿಲ್ಲ. ಅದು 100 ವರ್ಷದ ಕೆಳಗ ಅದು ಬಿದ್ದೈತಂತ. ಬಿದ್ದೋರು ಮತ್ತೊಂದು ಬೆಳೆದಿತ್ತು, ನೋಡಿದ್ ನಾನು. ನೀವು ನೋಡಿರಿ ಕೆಲವರು. ಆದರೂ ಬಿದ್ದಾಯ್ತು. ಈಗ ಬೇನ್ ಗಿಡ ಹಚ್ಚಿದೆ ಅಲ್ಲಿ. ಈ 2 ಅರಳಿ ಮರಗಳು ಎಲೆಗಳು ಒಂದಕ್ಕೊಂದು ಹಾಕಿದ್ವು ಅಂದರೆ ಅವಾಗ ನೈಕೆ ಹಾಕ್ತೀನಿ ಅಂತ ಹೇಳ. ಅಂದ್ರೆ ಎಲ್ಲಾ ಭಕ್ತರು ಬಂದಿದ್ರು. ಗುರಪ್ಪ ಮೊದಲನೇ ಭಕ್ತ. ಗುರಪ್ಪ ಎಷ್ಟೋ ಹೊತ್ತು ನೋಡಿದ್ರು. ಅವ್ರು ಸಮೀಪ ಕಲೆ ಗಾಳಿ ಬೀಸಿರ್ತಾ ಇರ್ಬೋದು, ಗಾಳಿ ಬೀಸೋದು ಅಷ್ಟೇ ದೂರ. ಯಾವಾಗ ಹತ್ತಬೇಕಪ್ಪ ಎಲ್ಲರಿಗೂ ಜಾಸ್ತಿ ಬಂತು, ಎಲ್ಲಾರು ಎದ್ದೆದ್ದು ಹೋದ್ರು. ಗುರಪ್ಪನು ಏನ್ ಮಾಡಿದ, ಬಾಜು ಕಂತು ಸಾವು ಯಾರ ಕೈಗೆ ಮಾತಪ್ಪ, ಅದಕ್ಕೆ ಜಲ್ದಿ ಹೋಗೋಣ, ಉಳ್ಗೊಳಕ್ ಹೋಗಿ ಕೋಳಿ ಕೂಗೋದ್ರ ಇಲ್ಲಿ ಬರೋಣ ನಡ್ರಿ ಅಂತ ಎಲ್ಲರಿಗೂ ಉಳ್ಗೋದ್ರೆ ಕರ್ಕೊಂಡ. ಅವತ್ತು ಹುಣ್ಣಿಮೆ ಇತ್ತು, ಭಾಗವತ ತಿಂಗಳು ಹುಣ್ಣಿಮೆ. ಆ ಹುಣ್ಣಿಮೆ ನಡುರಾತ್ರಿ ಚಂದ್ರ ಈಚ್ ತಿರುಗಿದ ನಂತರ ಹೊತ್ತಾದು ಹೇಳ್ದ, ನಮ್ ತಂದಿದ್ದ ಕಿಷ್ಟಪ್ಪ, ನಾ ಏನ್ ಬರ್ಸಿದ್ದೀನಿ ಹೋಗ್ತಾನ ಹಿಂದಿನ ಆಸನ ಭವನಿಗೆ ಜಳ ಜಳ ರಸನ ಬರ್ಕೊ ಅಂತ ಬರ್ಕೊಂಡು ಹಾಡ್ದ. ನೋಡಪ್ಪ ಇದ್ರಾಗ ಜಯ ಶುಭವಾದ ಜಯ ಶುಕ್ರವಾರ ಬರ್ತೀನಿ, ಇದು ಶುಕ್ರವಾರ ಕಾಟಾಕಿ ಯಾವಾರ ಮಾಡು ಶನಿವಾರ ಮಾಡು ಅಂತ. ಅದಕ್ಕ ಜಯ ಶುಭವಾದ ಜಯ ಶೋಭಿತವಾದ ಜಯ ನಮಃ ಪಾರ್ವತಿಪತಿ ಹರ ಹರ ಎನ್ನುತ್ತ ಹೋಗುತ್ತಾನ ಎಂದಿನ ಆಸನ ಭವನಿಗೆ ಜಳ ಜಳ ರಸನ. ಅದು ಆಗ್ಲಿ ಆಡ್ದಿನೆಲ್ಲ ಕರ್ಕೊಂಡ್ ಬಂದ. ಫಾತಿಮಾಗ ಕರ್ಕೊಂಡ್ ಬಂದ್ರೆ ಮುಖ ನೋಡಿದ್ರು, ನೋಡಿ ಹಾಡು ಹೇಳಿದ್ರು. ಎಲ್ಲಾದ್ನೆಲ್ಲ ನಾಗರಿ ಗಾಳಿ ಬೀಸಿತ್ತು ಜೋರು. ಅವ್ರು ಎಲ್ಲಿಗ ಒಂದಕ್ಕೊಂದು ಹಾಕಿದ್ರು. ಸುಮಾರು ಕೋಳಿ ಕೂಗಿರ್ಲಿಲ್ಲ, ಚಂದ್ರ ಸರ್ದಿದ್ದ, ಕೋಳಿ ಕೂಗಿದ್ದಿಲ್ಲ. ರಾತ್ರಿ ನಡುರಾತ್ರಿ ಸರ್ದ ನಂತರ ಆ ಎಲಿಗಳು ಒಂದಕ್ಕೊಂದು ಹಾಕಿದವು. ಹಾಸನನ್ನು ಬಿಟ್ಟ. ಅವ್ರು ಆಯ್ಕೆ ಆದರು. ಅವ್ರು ಹೇಳ್ತಾರೆ, ಇದು ಗಾಳಿ ಬೀಸುತ್ತಿದೆ, 2 ಮರಗಳ ಎಲೆಗಳು ಒಂದನ್ನೊಂದು ತಾಕುತ್ತಿದೆ ನೋಡ್ರಿ. ಒತ್ತಾದೆ ಸತ್ತು ಹಾಕ್ತಾರೆ. 3ನೇ ಪ್ರತಿ ವರ್ಷ ಮಾಘ ಮಾಸದ ಹುಣ್ಣಿಮೆಯಾದ 4ನೇ ದಿನ ಜಾತ್ರೆಗೆ ಗಂಧ ಗಲಿ ತರಲು ಕೃಷ್ಣಪ್ಪ ಮಾಸಾನಿ ಚಂದ್ರಿಸಿವರಿಗೆ ಅಧಿಕಾರ ಆದೇಶದ ನೀಡುತ್ತದೆ. ಮೊದಲನೇ ಶಿಷ್ಯ ಗುರಪ್ಪ ಕೊಡಬೇಕಾಗಿತ್ತು, ಗುರಪ್ಪ ಇಲ್ಲ. ಅದಕ್ಕ 2ನೇ ಶಿಷ್ಯ ಪ್ರಿಯ ಶಿಷ್ಯ ಅದನ್ನ ಚಂದ್ರಿಕೆ ಕೃಷ್ಣಪ್ಪ ಮಾಸಾನಿ ಕೊಡ್ತೀನಿ ತಂದು
ನೀಡುತ್ತಾರೆ. ಮಗು ಕಿಷ್ಟಪ್ಪ ಆಗ್ಬಹುದೇ ಏನಪ್ಪಾ ತರ್ತೀಯ ಅಂತ. ಕಿಷ್ಟಪ್ಪ ತಮ್ಮ ಆದೇಶವನ್ನು ಶಿರಸಾವಹಿಸಿದ ಗುರುದೇವ, ನೀ ಏನು ಹೇಳ್ತೇವೋ ನಾ ಶಿರಸಾವಹಿಸ್ತೇನೆ. ಹಸನ ಓಂ ಶ್ರೀ ಶಿವಲಿಂಗಾಯ ನಮಃ. ಆಯ್ತು, ಅವರು ಹಸನ ಹೇಳಿದರು, ಗುರುದೇವ ಗುರುದೇವ, ಎಷ್ಟು ಬೇಗ ಶಿವೈಕ್ಯರಾದರೆಲ್ಲ ಎಲ್ಲರೂ ಓಂ ಶ್ರೀ ಗುರುದೇವಾಯ ನಮಃ ಪಾದ ಕೆರಗುವ. ಯಾವಾಗ ಆನಂದ ನಾಮ ಸಂವತ್ಸರ ಸೆಕೆ 1836 ಭಾದ್ರಪದ ತಿಂಗಳು ಹುಣ್ಣಿಮೆಯ ನಡುರಾತ್ರಿ ಸರಿದ ಕೂಡಲೇ ಹಸನವತ್ತಾದಿಗಳ ಶಿವ. ಆನಂದ ನಾಮ ಸಂವತ್ಸರ ಭಾದ್ರಪದ ತಿಂಗಳು ಜೋಕೆ ಹುಣ್ಣಿಮೆ ಅಂತೀವಿ ನಾವು. ಆ ಜೋಕೆ ಹುಣ್ಣಿಮೆ ನಡುರಾತ್ರಿ ತೀರ್ದ ನಂತರ ಸರಿದ ನಂತರ ಅಂದ್ರೆ ಭಾದ್ರಪದ ಬೌಳ ಬಂಧನು ಆಗ್ಬೋದು. ಅವಾಗೇನದಲ್ಲ ಹಸನವತ್ತಾದಿಗಳು ಆಯ್ಕೆ ಆದರು. ಇದನ್ನ ಇದು ಮಾಡಿದ್ದೇವೆ. ಭಾದ್ರಪದ ತಿಂಗಳನ್ನ ಜುಲೈ ಅಂತ ಬರ್ತಿದೆ ಅವರಿಗೆ. ಜುಲೈ ಅಲ್ಲ, ಸೆಪ್ಟೆಂಬರ್ ತಿಂಗಳದು. ಜುಲೈ ತಿಂಗಳು ಆಷಾಢದ ಬರ್ತದೆ. ಅದಕ್ಕ ಆಗಸ್ಟ್ ಸೆಪ್ಟೆಂಬರ್ ಶ್ರಾವಣ ಭಾದ್ರಪದ. ನೀವು ನೋಡ್ರಿ ಯಾವಾಗ ಆಯ್ತು ಸೆಕೆಗೆ. ಇವಾಗ ಏನದ 1836 ಅವ್ರ ಆಯ್ಕೆ ಆಗ್ತದೆ ಚಾರಿವಾಂಶಕ್ಕೆ. ಅದಕ್ಕೆ 79 ಕೊಡ್ತೀರಿ, ಇವಾಗ ಹಿಂದೆ ಬರ್ತದೆ 78 ಕೂಡ್ತೀರಿ. 1914 ಬರ್ತದೆ. 78, 79 ಯಾವುದು ಕೂಡಿಸ್ಬೇಕು. ಯಾವಾಗ ಕೂಡಿಸ್ಬೇಕು? ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಿದ್ರೆ 79 ಕೂಡಿಸ್ಬೇಕು. ಇನ್ನ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇವಿದ್ರೆ 78 ಕೂಡಿಸ್ಬೇಕು. ಸರಿಯಾದ ಕರೆಕ್ಟ್ ಡೇಟ್ ಬರ್ತದೆ. ಇವರು ಒಟ್ಟಿದ್ದು ಫೆಬ್ರವರಿ 1818. ಆಯ್ಕೆ ಆಗಿತ್ತು ಸೆಪ್ಟೆಂಬರು 1914. ಇವರು ಆಯ್ಕೆ ಆದ ನಂತರ ನಮ್ಮೂರವ್ರ ಗಂಧ ತರ್ತಿದ್ರು. ವರ್ಷ ಈ ಹೊಸಳ್ಳಿ ಮೇಲಿತ್ತು ಬರ್ತಿದ್ರು. ಆಗ ಹೊಸಳ್ಳಿಯಿಂದ ಅರ್ಜುನ್ ಸಾಬಣ್ಣ ಇದ್ದ. ಆ ಸಾಬಣ್ಣ ಅವರು ಇವ್ರ ಜೊತೆಗೆ ಬರ್ತಿದ್ರು. ಆ ಎಲ್ಲ ಕೈಕಾಲು ಮುಖ ತಗೊಂಡು ಇಲ್ಲಿ ಸಮಾಧಿಗೆ ಬರ್ತಿದ್ರು. ಬರೋವಾಗ ಆ ಸಾಬಣ್ಣಗಳು ಗುರುಗಳು ಹಾಸನರು ಪ್ರತ್ಯಕ್ಷವಾಗಿ ಕಾಣಿಸಿದ್ರು. ಕೃಷ್ಣಪ್ಪಣ್ಣ ನೋಡು ನೋಡು ವಸ್ತಾದಿಗಳು ಕಾಣ್ತಾ ಇದ್ದಾರ ಅಂತ. ಅವರಿಬ್ಬರು ಅಲ್ಲಿಂದ ನಮಸ್ಕಾರ ಹಾಕಿದ್ರು. ಎಲ್ಲರೂ ಯಾಕೆ ಅಲ್ಲಿಂದ ನಮಸ್ಕಾರ ಆಗ್ತಿರಲ್ಲ, ಅದು ವಸ್ತಾದಿಗಳು ಅಂತ. ಅವರೆಲ್ಲ ನೋಡೋದ್ರ ಕೈಗೆ ಹೋದ್ರು. ಇದು ಕೊನೆ ಪವಾಡ ತೋರಿಸಿದ್ರು. ನಾ ಇನ್ನೊಮ್ಮೆ ನನ್ಗಿಂತ ಮೊದಲು ನನ್ನ ಅಕ್ಕ ಬರ್ತಿದ್ದಳು, ಗಿರಿಜಮ್ಮ ಅಂತ ಹೇಳಿ. ಜಾತ್ರೆ ಬರ್ತಿದ್ದಳಕ್ಕೆ ಪ್ರತಿ ವರ್ಷ ಗಂಧ. 1 ವರ್ಷ ಅವನ ಮಗಳನ್ನ ಎತ್ಕೊಂಡು ಬಂದಳಕ್ಕೆ 8 ವರ್ಷ ಕೂರ್ಸಿಲ್ಲ. ಮಗಳನ್ನ ಎತ್ಕೊಂಡು ಬರೋದು ಚಿಂತಕುರ್ತಾಗ ಗೊತ್ತಾಯ್ತು. ಅಲ್ಲಿಂದ ನಡ್ಕೊಂತ ಬಂದಳು. ಇದೇ ಮೋಟ್ನಾಡಿ ಹಾದಿಗೆ ತಿರುಗಾಡ್ಕೊಂತ ಹಾದಿ ತಪ್ಪಿತ್ತು, ತಿರುಗಾಡ್ಕೊಂತಿದ್ದಳು. ರಾತ್ರಿ 8 ಆಯ್ತು, ಹಾದಿ ಸಿಗಲಿಲ್ಲ. ಪೆಟ್ರೋಲ್ಯಾಕ್ಸ್ ಕಾಣಿಸಿತು. ಅಣ್ಣ ಹೇಳಿದ, ನಾನು ಹಾದಿ ತಪ್ಪಿನಿ, ನನ್ನ ಕರ್ಕೊಂಡು ಹೋಗ್ರಿ ಅಂತ. ಅವ್ರು 1 ನಿಮಿಷ ಅವ್ರ ಪೆಟ್ರೋಲ್ಯಾಕ್ಸ್ ಭಜನೆ ಬರ್ತಿತ್ತು ಮೇಳ. ಅವ್ರು ಯಾರೋ ಹೆಣ್ಮಗು ಕೂಗ್ತಾಳಂತಂದು ಸಮೀಪವಾಗಿ ನೋಡಿ, ಗಿರ್ಜನ್ ಆಯಿಲ್ಲ ನೀನ ಆಯಿ ಅಂತ. ಆಗ ನಡಿಯಮ್ಮ ಅಂತಂದು ಒಬ್ಬರ ಮೂಟೆ ತೊಗೊಂಡ್ರು, ಆ ಮಗಳನ್ನೊಬ್ಬರು ಎತ್ಕೊಂಡ್ರು, ಬಂದರು. ರಾತ್ರಿ ಯಥಾ ಕಾಲಕ್ಕೆ ಗಂಧ ಆಯ್ತು. ಹಂಗಾಗಿ ಮೋಟ್ನಡಿ ಹಾಸನ್ ಸಾಹೇಬರ್ದು ಜೀವನ ಚರಿತ್ರೆ ಈ ರೀತಿತ್ತು. ಆದ್ರೆ ಅವರು ಲಿಂಗಾಯತರು, ಅವರು ಲಿಂಗಾಯತ ಮತವನ್ನ ಉಪದೇಶ ಮಾಡಿದವರು. ಯಾಕನ್ನು ಶಿವಲಿಂಗ ಸ್ವಾಮಿಗಳ ಶಿಷ್ಯರು ಅವರು. ಅವ್ರನ್ನ ಸಿಂಧಿ ಗಿಡದಲ್ಲಿ
ಗಾಂಜಾ ಸೇರ್ಕೊಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಕಳಿಸಿದ್ದಾರೆ ಆ ಫೋಟೋ. ಆದ್ರೆ ಅವರಲ್ಲಿ ಯಾವ ದುಶ್ಚಟಗಳು ಇರಲಿಲ್ಲ, ಅವರಲ್ಲಿ ಯಾವ ವರ್ತನೂ ಇರಲಿಲ್ಲ, ಯಾರ ಜೊತೆಗೂ ದ್ವೇಷ ಆಸೂಯ ಇರಲಿಲ್ಲ. ಎಲ್ಲ ಸಂಭವವನ್ನು ಭಾವನೆ ಇರ್ತಾರೆ. ಭವನಿಗೆ ಜಗ ಜಲಾಗತನ ಹೋಗುವ ಸೂತ್ರವು ಜಾಗೃತೊಳರಗುವೆ ಸಾರುವ ಸತ್ರು ಮಂಟಪಕಿನು ಹೋಗುತ್ತಾನಿಂದ ಹಸನ ಭವನಿಗೆ ಜಗ ಜಲಾಗತನ ಅಕಾಲ ಉಕಾಲವನ್ನು ತಿಳಿದು ಮುಂದೆ ನಕಾಲ ಧರ್ಮವ ತಿಳಿದು ಸಕಾಲ ಹಿಡಿದವನ ಸೆರೆಯುತ್ತಿನ ಕತೆ ನಿಕಾಲನಾಗಿ ಹೊಡೆ ಹಾಕಾದಿ ಹೊಡೆಯುತ್ತ ಹೋಗುತ್ತಾನಿಂದೆ ಹಸನ ಭವನಿಗೆ ಜಲ ಜಲಾಗತನ ಜಯ 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 ಮನೋಹರ ಜಯಪ್ರದನು ಯಶಸ್ವಿ ಧೀರ ಜಯ ಶುಭ ಶುಭ ಭಾರ ಜಯ ಶೋಭವ ಜಯ ನಮಸ್ಕಾರ ಪತಿ ಪತಿ ಹರ ಹರ ಎಂತ ಹೋಗುತ್ತಾನಿಂದೆ ಹಸನ ಭವನಿಗೆ ಜಲ ಜಲಾಗತನ. ಓಂ ವತ್ತಾದೇಶ್ವರ ಮಹಾರಾಜ್. ಎಲ್ಲರೂ ನಿಮ್ ಕೆಲಸಗಳದಿಂದ ಇವತ್ತು ಹಬ್ಬ ಉಗಾದಿ. ಉಗಾದಿ ಅಷ್ಟು ಭಾಷೆ ಹೇಳೋ ಮೊದಲು ನಿಮ್ಮೆಲ್ಲರಿಗೆ